ಸಂವಿಧಾನದಲ್ಲಿ ಏನಾದರೂ ಹೇಳಿದೆಯೇನ್ರಿ RSSನ ಹಿನ್ನೆಲೆ ಇರೋರು ಎಲ್ಲೂ ಸರ್ಕಾರಿ ಹುದ್ದೆಗಳಲ್ಲಿ ಇರಬಾರ್ದು ಅನ್ನೋದೇನಾದರೂ ಹೇಳಿದೆಯೇನ್ರಿ ಸಂವಿಧಾನದಲ್ಲಿ? BJPಯ ಗೂಂಡಾಗಳ ರಕ್ಷಣೆಗೆ ನಿಂತ CJP. ರಾಹುಲ್ ಗಾಂಧಿ ಅವರು ಇವತ್ತು ಎತ್ತುತ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಶೈಕ್ಷಣಿಕ ವ್ಯವಸ್ಥೆ ಒಳಗಡೆ RSS ಅವರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ವಿಶ್ವವಿದ್ಯಾನಿಲಯಗಳ ಕುಲಪತಿಗಳೆಲ್ಲ RSS ಅವರು ಅಂತ. ಅಲ್ರಿ ರಾಹುಲ್ ಗಾಂಧಿ ಅವರೇ, ನಿಮ್ಮ ತಲೆ ಒಳಗಡೆ ಏನಾದರೂ ಒಂಚೂರು ಬುದ್ಧಿ ಇದೆಯಾ, ಇಲ್ಲ ಅದರೊಳಗಡೆ ಏನಾದರೂ ಜೇಡಿಮಣ್ಣು ತುಂಬಿದೆಯಾ ಅಂತಲೇ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಹಂಗಂದರೆ ಎಷ್ಟೋ ಜನ ಒಂದು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮತ್ತು ಇಲ್ಲ ಇನ್ನು ಯಾವುದೋ ಒಂದು ರಾಜಕೀಯ ಪಕ್ಷದ ಇಲ್ಲ ಯಾವುದೋ ಒಂದು ಸಂಘಟನೆ ಹಿನ್ನೆಲೆ ಹೊಂದಿರ್ತಾರೆ ಕಣ್ರಿ. ಹಂಗೇನೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿರ್ಬೋದು, ಸರ್ಕಾರಿ ವ್ಯವಸ್ಥೆಯಲ್ಲಿರ್ಬೋದು RSSನ ಒಂದು ಹಿನ್ನೆಲೆ ಹೊಂದಿರುವಂಥ ವ್ಯಕ್ತಿಗಳಿರ್ತಾರೆ. ದೆಹಲಿಯ ಒಂದರಲ್ಲೇ 215ಕ್ಕೂ ಮಿಗಿಲಾದಂಥ ಅಪರಾಧಿ ಗಂಭೀರ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಬೇಕಾಗಿರುವಂಥವ್ರು ಬೇಲ್ ಮೇಲೆಲ್ಲ ಆಚೆ ಇದ್ದಾರೆ ರೀ. ಅವರೆಲ್ಲ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಕೊಂಡು ಕೂತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅವ್ರನ್ನ ಯಾಕೆ ಬಂಧನ ಮಾಡಬಾರ್ದು ಅಂತ. ಇಷ್ಟಕ್ಕೂ ಇಲ್ಲಿ ನಾವು ಹೇಳ್ಬೇಕಾಗಿರೋ ವಿಷಯ ಏನು ಅಂತಂದರೆ, ಈ ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಇವರು ಏನು ಹೇಳಿದ್ದು, BJP ಗೂಂಡಾಗಳು ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂದರು. ಹೌದಲ್ವಾ? ಇವಾಗ ಹಂಗಂದರೆ ಪೊಲೀಸವರು ಬಂಧನ ಮಾಡ್ತಾ ಇರೋದು BJP ಗೂಂಡಾಗಳು ಅಂತ ಆಯ್ತಲ್ಲ. ಆ BJP ಗೂಂಡಾಗಳನ್ನ ಕರ್ಕೊಂಡೋದ್ರೆ ಅಭಿಜಿತ್ ದೀಪ್ಕೆಗೆ ಯಾಕೆ ಕರಳಲ್ಲಿ ಉರಿ ಆಗಬೇಕು, ಎಲ್ಲೆಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದ ರೀತಿಯಲ್ಲಿ ಆಗಬೇಕು? ಈತ ನಿಮ್ಮ ನಾಯಕ. ವಿಪಕ್ಷಗಳ ಮೊಂಡುತನ ಹೆಂಗಿದೆ ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಸರ್ಕಾರ ಹಿಂದೂ ಮುಸ್ಲಿಂ ಅಂತ ನೋಡ್ತಾ ಇದೆ, ಮುಸಲ್ಮಾನರ ಮೇಲೆಲ್ಲ FIR ಹಾಕ್ಬಿಡ್ತಾರೆ, ಮುಸಲ್ಮಾನರು ವಿದ್ಯಾರ್ಥಿಗಳ ಮೇಲೆ ಅಂತ. ಆ ಜುನೈದ್ ಇದನ್ನೆಲ್ಲ ಊಟ ತಂದು ಕೊಡ್ತಿದ್ದವನು ಅವನು ಯಾವ ರೀತಿಯಾಗಿ ವಿದ್ಯಾರ್ಥಿ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಸ್ಪಷ್ಟತೆಯನ್ನು ಪಡಿಸ್ಬೇಕು. ಪ್ರಧಾನಮಂತ್ರಿಗಳು ಸೆಲ್ಫಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ ಅಪ್ಡೇಟ್ ಮಾಡಿ ನಾನು ನಿಮ್ಮ ಪರವಾಗಿದ್ದೀನಿ, ನಿಮಗೆ ಕೆಲಸ ಮಾಡ್ತೀನಿ ಅಂದರೆ, ಮೇಟಾ ಅನ್ನೋವಂಥ ಒಂದು ಕಂಪನಿ ಇದೆಯಲ್ಲ ಫೇಸ್ಬುಕ್ಕು ಪ್ರಧಾನಮಂತ್ರಿಯವರ ವಿಡಿಯೋನೇ ಡಿಲೀಟ್ ಮಾಡಿದೆ ಕಣ್ರಿ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ BJPಯ ಗೂಂಡಾಗಳ ರಕ್ಷಣೆಗೆ ನಿಂತ CJP. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. CJPಯ ಪ್ರತಿಭಟನೆಯನ್ನು ನಡೀತು ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಇಟ್ಕೊಂಡು. ಆ ಒಂದು ಪ್ರತಿಭಟನೆಯನ್ನು ಇವಾಗ ಹಿಂಪಡೆದಿದ್ದಾರೆ. ಏನು, ಸರ್ಕಾರಕ್ಕೆ ತಾವು ಕೊಟ್ಟಂತಹ ಒಂದು ಬೇಡಿಕೆಗಳನ್ನು ಈಡೇರಿಸುವ ಒಂದು ಭರವಸೆಯಿಂದ CJP ಇವಾಗ ಒಂದು ಪ್ರತಿಭಟನೆಯನ್ನು ಹಿಂದೆ ತಗೊಂಡಿದೆ. ಆದರೆ ಈಗ ಮತ್ತೆ ನಾವು ಪ್ರತಿಭಟನೆಗೆ ಮುಂದಾಗ್ತಿದ್ದೀವಿ ಅಂತ CJPಯ ವಕ್ತಾರರು ಬಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ಇವರು ಮತ್ತೆ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ ಅನ್ನೋವಂಥ ವಿಷಯನ ನಾವು ನೋಡೋಣ. ನೋಡಿ, ಈ ದೇಶದಲ್ಲಿ ರಾಜಕೀಯ ಯಾವ ರೀತಿಯಾಗಿ ನಡೆಯುತ್ತೆ ಅಂದರೆ, ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಷಯವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು, ಸಂಸತ್ನ ಒಳಗಡೆ ನುಗ್ಗುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸರ್ಕಾರ ಅದನ್ನು ತಡೆ ಹಿಡಿತು. ಇದೊಂದು ದೊಡ್ಡ ಕಳವಳಕಾರಿಯಾದಂಥ ವಿಷಯ. ಸಂಸತ್ನ ಒಳಗಡೆ ನುಗ್ಬಿಟ್ರೂ ಕೂಡ ಸರ್ಕಾರ ಏನು ಕ್ರಮನ ತಗೊಬಾರ್ದ ಅನ್ನೋಂಥ ಪ್ರಶ್ನೆನ ವಿರೋಧ ಪಕ್ಷಗಳು ಎಲ್ಲೂ ಎತ್ತಾನೇ ಇಲ್ಲ. ಯಾಕೆ ಅಂದರೆ, ಯಾವುದೇ ಪ್ರತಿಭಟನೆ ಆದರೂ ಕೂಡ ಸಂಸತ್ ಅನ್ನೋದು ಈ ದೇಶದ ಒಂದು ಘನತೆ ಕಣ್ರಿ. ಈ ದೇಶದ ಶಕ್ತಿ ಸೌಧ, ಅದು ದೇವಸ್ಥಾನ ಇದ್ದಂಗೆ. ಅದ್ರ ಮೇಲೆ ಹೋಗ್ಬಿಟ್ರೂ ಕೂಡ ಸುಮ್ಮನೆ ಇರಬೇಕು ಅಂತ ಯಾವ ಕಾನೂನಲ್ಲೂ ಹೇಳಿಲ್ಲ, ಯಾವ ಸಂವಿಧಾನದಲ್ಲೂ ಹೇಳಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ಎತ್ತುತ್ತಾ ಇರುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಶೈಕ್ಷಣಿಕ ವ್ಯವಸ್ಥೆ ಒಳಗಡೆ RSS ಅವರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ವಿಶ್ವವಿದ್ಯಾನಿಲಯಗಳ ಕುಲಪತಿಗಳೆಲ್ಲ RSS ಅವರು ಅಂತ. ಅಲ್ರಿ ರಾಹುಲ್ ಗಾಂಧಿ ಅವರೇ, ನಿಮ್ಮ ತಲೆ ಒಳಗಡೆ ಏನಾದರೂ ಒಂಚೂರು ಬುದ್ಧಿ ಇದೆಯಾ, ಇಲ್ಲ ಅದರೊಳಗಡೆ ಏನಾದರೂ ಜೇಡಿಮಣ್ಣು ತುಂಬಿದೆಯಾ ಅಂತಲೇ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಹಂಗಂದರೆ ಎಷ್ಟೋ ಜನ ಒಂದು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮತ್ತು ಇಲ್ಲ ಇನ್ನು ಯಾವುದೋ ಒಂದು ರಾಜಕೀಯ ಪಕ್ಷದ ಇಲ್ಲ ಯಾವುದೋ ಒಂದು ಸಂಘಟನೆ ಹಿನ್ನೆಲೆ ಹೊಂದಿರ್ತಾರೆ ಕಣ್ರಿ. ಹಂಗೇನೆ ಇವತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿರ್ಬೋದು, ಸರ್ಕಾರಿ ವ್ಯವಸ್ಥೆಯಲ್ಲಿರ್ಬೋದು RSSನ ಒಂದು ಹಿನ್ನೆಲೆ ಹೊಂದಿರುವಂಥ ವ್ಯಕ್ತಿಗಳಿರ್ತಾರೆ. ಸಂವಿಧಾನದಲ್ಲಿ ಏನಾದರೂ ಹೇಳಿದೆಯೇನ್ರಿ RSSನ ಹಿನ್ನೆಲೆ ಇರೋರು ಎಲ್ಲೂ ಸರ್ಕಾರಿ ಹುದ್ದೆಗಳಲ್ಲಿ ಇರಬಾರ್ದು ಅನ್ನೋದೇನಾದರೂ ಹೇಳಿದೆಯೇನ್ರಿ ಸಂವಿಧಾನದಲ್ಲಿ? ಯಾಕ್ರಿ ಜನಗಳಿಗೆ ಈ ರೀತಿಯಾದಂಥ ಮಂಕುಬೂದಿಯನ್ನು ಎರಚಿ ಎಲ್ಲರೂ ಸರ್ಕಾರದ ವಿರುದ್ಧ ಎತ್ಕೊಟ್ಟೋ ಅಂಥ ಒಂದು ದೇಶದ್ರೋಹದ ಕೆಲಸನ ಮಾಡ್ತೀರಾ ನೀವು ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ, ಚುನಾವಣಾ ವ್ಯವಸ್ಥೆ ಒಳಗಡೆ ಆಯ್ಕೆಯಾಗಿ ಬಂದಿರೋವಂಥ ಸರ್ಕಾರನ ಒಪ್ಕೊಳ್ಳೋ ಅಂಥ ಮನಸ್ಥಿತಿ ಇಲ್ಲದಿರೋವಂಥ ರಾಹುಲ್ ಗಾಂಧಿ ಅವರು ಇವತ್ತು ಓಟ್ ಚೋರ್ ಗದ್ದಿ ಚೋಡ್ ಅಂತಿರಲ್ಲ, ನಿಮಗೆ ನಾಚಿಕೆ ಆಗಬೇಕಂತಲೇ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ. ಹೌದು ಸ್ನೇಹಿತರೆ, ಭಾಳ ನೊಂದು ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇವರೆಲ್ಲರ ಉದ್ದೇಶ ಇದ್ದಿದ್ದೇನು ಅಂತ ಹೇಳಿದ್ರೆ, ಪ್ರಶ್ನೆ ಪತ್ರಿಕೆಯ ಸೋರಿಕೆ
ಏರಿಕೆಯ ವಿಷಯವೂ ಅಲ್ಲ, ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಪಡೆಯುವುದು ಅಲ್ಲ. ಇವರ ಅಂತಿಮವಾದಂಥ ಗುರಿ ಇದ್ದಿದ್ದು ನರೇಂದ್ರ ಮೋದಿಯವರು ಹೆಂಗಾದರೂ ಮಾಡಿ ಬೇಸತ್ತು ಮನನೊಂದು ರಾಜೀನಾಮೆಯನ್ನು ಬರೆದು ಬಿಸಾಕೊಟ್ಟೋಗ್ಬಿಟ್ಟಿದ್ದರೆ ಇವರು ಹಾಲು ಕುಡ್ದಂಗೆ ಸಂತೋಷವನ್ನು ಪಡ್ತಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದನ್ನೆಲ್ಲರೂ ಒಪ್ಪಲೇಬೇಕಾಗಿರುವಂಥ ವಿಷಯ. ಆದರೆ ನನ್ನ ವಿಷಯ ಇವತ್ತು ಅದಲ್ಲ. ಇವತ್ತು ಏನು ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು, ಇದರಲ್ಲಿ ಎರಡು ರೀತಿಯಾದಂಥ ಪ್ರತಿಭಟನಾಕಾರರಿದ್ದರು. ಒಂದು ಅಪ್ಪಟವಾದಂಥ ವಿದ್ಯಾರ್ಥಿಗಳು, ಅವ್ರ ಬಗ್ಗೆ ಯಾರ್ದು ಚಕಾರ ನಕಾರಗಳಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟೇ ಸ್ಪಷ್ಟಪಡಿಸಿದೆ, ಯಾರು ಅಪ್ರಾಪ್ತ ವಿದ್ಯಾರ್ಥಿಗಳಿದಾರೋ, ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಇರೋವಂಥವ್ರು, ಅಂದರೆ ಗಂಭೀರ ಅಪರಾಧ ಪ್ರಕರಣಗಳು FIRಗಳು ಯಾರ ಮೇಲೆ ಇಲ್ವೋ ಅಂಥವ್ರನ್ನ ಕೈ ಬಿಟ್ಬಿಡಿ, ಅವ್ರ ಹೆಸರೇನಾದರೂ ಇದ್ದರೆ FIRಯಿಂದ ಕೈ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಪ್ರತಿಭಟನೆಯಲ್ಲಿ 2800ಕ್ಕೂ ಮಿಗಿಲಾದಂತಹ ಗಂಭೀರವಾದಂಥ ಅಪರಾಧಿ ಹಿನ್ನೆಲೆ ಇರೋರು, ಇವ್ರ ಮೇಲೆ ತನಿಖೆಗಳು ನಡೀತಿದೆ. ರೇಪಿಸ್ಟ್ಗಳು, ಮರ್ಡರಿಸ್ಟ್ಗಳು, ಡ್ರಗ್ ಮಾಫಿಯಾದವರು ಮತ್ತು ಬೇರೆ ಬೇರೆ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಭಾಗವಹಿಸಿರೋರು ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಅಂದರೆ ಪೋಕ್ಸೋ ಕಾಯ್ದೆ, ಅಂದರೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರೋರು ಎಲ್ಲರೂ ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅಂಥವ್ರನ್ನ ಯಾಕೆ ಬಿಡಬೇಕು ಅಂತ ಇವತ್ತು ಸಾರ್ವಜನಿಕರು ಧ್ವನಿಯನ್ನು ಎತ್ತುತ್ತಾ ಇರೋದು. ಅಂದರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕಣ್ರಿ. ಹೋರಾಟವನ್ನು ಮಾಡಬೇಕಾದ್ರೆ ಶಾಂತಿಯುತವಾಗಿ ಮಾಡಬೇಕು, ಕಲ್ಲನ್ನು ಹೊಡಿಬೇಕು, ಸಂಸತ್ನ ಗೇಟನ್ನು ಮುರಿದು ಒಳಗಡೆ ಹೋಗಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದು ನಿಗದಿಪಡಿಸಿದಂಥ ಜಾಗದಲ್ಲಿ ಕೂತ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಆದರೆ ಈ ಪ್ರತಿಭಟನೆ ಒಳಗಡೆ ತುಕಡೆ ಗ್ಯಾಂಗ್ ಎಲ್ಲ ಬಂದಿತ್ತಲ್ಲಪ್ಪ. ನಮ್ಮ ಫ್ರೀಡಮ್ ಪಾರ್ಕಲ್ಲಿ ನಾವು ನೋಡಿದ್ವಿ, ಯಾರೋ ಒಬ್ಳು ಬಂದಿದ್ದಾಳೆ, ಏನು ಉಮರ್ ಖಾಲಿದನ್ನು ಬಿಟ್ಬಿಡ್ಬೇಕಂತೆ, ಅವ್ರ ಪರವಾಗಿ ಇವ್ರು ನಿಂತ್ಕೊಂತಾರೆ. ಅಂದರೆ ಅವರ ಜೀವನ ಅವರ ರೂಲ್ಸ್ ಅಂತೆ, ಅವ್ರು ಹೆಂಗೆ ಬೇಕಾದರೂ ಘೋಷಣೆಗಳನ್ನ ಬರ್ಕೊಂಬೋದಂತೆ. ಬೆಂಗಳೂರು ಪೊಲೀಸ್ಗೆ ಅಸಭ್ಯವಾದ ಭಾಷೆಯನ್ನು ಮಾಡ್ತಾಳಲ್ರಿ ಈ ಸರ್ಕಾರ, ಏನೂ ಮಾಡಲಿಲ್ಲ ಇಲ್ಲಿರೋವಂಥ ರಾಜ್ಯ ಸರ್ಕಾರ. ಆದರೆ ಇವತ್ತು CJP ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಅಭಿಜಿತ್ ದೀಪ್ಕೆ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ತಿಯಾನೆ. ಇದ್ರ ಬಗ್ಗೆ ಯಾರಿಗೇನು ಜಲಸಿಲ್ಲ. ಆದರೆ ಜೆನ್ಸಿಗಳು ಇಲ್ಲಿ ನೋಡಬೇಕಾಗಿರೋದು ಇವರ ದ್ವಂದ್ವ ನಿಲುವುಗಳಿದೆಯಲ್ಲ, ಇವರ ಒಂದು ನಿರ್ದಿಷ್ಟವಾದ ಗುರಿ ಅನ್ನೋದಿಲ್ವಲ್ಲ. ನೋಡಿ, ಅಭಿಜಿತ್ ದೀಪ್ಗೆ ಒಂದು ಮಾತನ್ನು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದ. ಏನಂತ ಕೊಟ್ಟಿದ್ದ ಅಂದರೆ, ಈತ ಬರೀ ಸುಳ್ಕೋರ, ಇವನು ಬರೀ ಸುಳ್ಳು ಹೇಳೋದು ಬಾಯಿ ಬಿಟ್ಟರೆ. ಈ ಒಂದು ಪ್ರತಿಭಟನೆಯಲ್ಲಿ ಗಲಭೆ ಮಾಡ್ತಾ ಇರೋದ್ರ ಹಿಂದೆ BJPಯ ಗೂಂಡಾಗಳಿದೆ. BJP ಇವ್ರನ್ನ ಗೂಂಡಾಗಳನ್ನ ಒಳಗಡೆ ಬಿಟ್ಟು ಈ ಪ್ರತಿಭಟನೆಯ ಹಾದಿಯನ್ನು ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಕರೆಕ್ಟ್ ಅಲ್ವಾ? ಸರಿ ಅಲ್ವಾ? ಎಲ್ರಿಗೂ ಗೊತ್ತಿದೆ ಇದು. ಆದರೆ ಇವತ್ತು ಪ್ರತಿಭಟನೆಯನ್ನು ಹಿಂಪಡೆದ ಮೇಲೆ, ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆಯನ್ನು ಹಿಂಪಡೆದ ಮೇಲೆ ಸರ್ಕಾರ ಇವತ್ತು ಯುವಕರ ಒಂದು ವಿದ್ಯಾರ್ಥಿಗಳ ಒಂದು ಭಾವನೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ವಿರೋಧ ಪಕ್ಷಗಳು ಅದಕ್ಕೆ ಸಹಕಾರವನ್ನು ಕೊಡ್ತಿಲ್ಲ. ನಿನ್ನೆ ವಧುನ ಮನವೊಲಿಸ್ತಾರಲ್ಲ, ಅಂದರೆ ಒಂದು ಹೆಣ್ಮಗುನ ಮದುವೆಗೆ ಒಪ್ಪಿಸ್ಬೇಕಲ್ಲ, ಆ ರೀತಿಯಾಗಿ ಒಪ್ಪಿಸಿ ಸಂಸತ್ ಭವನದ ಲೋಕಸಭೆ ಒಳಗಡೆ ಚರ್ಚೆಗೆ ಅವಕಾಶವನ್ನು ತಗೊಳ್ಳೋ ಅಂಥ ಒಂದು ಪರಿಸ್ಥಿತಿಯನ್ನು ವಿಪಕ್ಷಗಳು ನಿರ್ಮಾಣ ಮಾಡಿಟ್ಟಿರೋದು. ಅಂದರೆ ಈಗ ಪರೀಕ್ಷಾ ಅಪರಾಧಗಳ ಒಂದು ತಡೆ ಕಾಯ್ದೆ ಏನು 2026 ತರ್ತಿದ್ದಾರೆ, ಅದಕ್ಕೆ ಒಂದು ಹೆಣ್ಮಗುಗೆ ಮದುವೆಗೆ ಮನವೊಲಿಸ್ಬೇಕಲ್ಲ, ಆ ರೀತಿಯಾಗಿ ಒಲಿಸಿ ಚರ್ಚೆಗೆ ಹೇಳ್ಕೊಂಬರ್ಬೇಕಾಗಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಇರತಕ್ಕಂಥದ್ದು. ಆದರೆ ಈ ಅಪರಾಧಿ ಹಿನ್ನೆಲೆ ಇರೋರನ್ನ ಹುಡ್ಕೋದಕ್ಕೆ ದೆಹಲಿ ಪೊಲೀಸರು ಫೇಶಿಯಲ್ ರೆಕಗ್ನೈಸೇಷನ್ ಸಿಸ್ಟಮನ್ನು ತಗೊಂಬಂದರು. ಅಂದರೆ ದೆಹಲಿಯ ಒಂದರಲ್ಲೇ 215ಕ್ಕೂ ಮಿಗಿಲಾದಂಥ ಅಪರಾಧಿ ಗಂಭೀರ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಬೇಕಾಗಿರೋವಂಥವ್ರು ಬೇಲ್ ಮೇಲೆಲ್ಲ ಆಚೆ ಇದ್ದಾರೆ ರೀ. ಅವರೆಲ್ಲ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ಕೊಂಡು ಕೂತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಅವ್ರನ್ನ ಯಾಕೆ ಬಂಧನ ಮಾಡಬಾರ್ದು ಅಂತ. ಇಷ್ಟಕ್ಕೂ ಇಲ್ಲಿ ನಾವು ಹೇಳ್ಬೇಕಾಗಿರೋ ವಿಷಯ ಏನು ಅಂತಂದರೆ, ಈ ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಇವರು ಏನು ಹೇಳಿದ್ದು, BJP ಗೂಂಡಾಗಳು ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂದರು. ಹೌದಲ್ವಾ? ಇವಾಗ ಹಂಗಂದರೆ ಪೊಲೀಸವರು ಬಂಧನ ಮಾಡ್ತಾ ಇರೋದು BJP ಗೂಂಡಾಗಳು ಅಂತ ಆಯ್ತಲ್ಲ. ಆ BJP ಗೂಂಡಾಗಳನ್ನ ಕರ್ಕೊಂಡೋದ್ರೆ ಅಭಿಜಿತ್ ದೀಪ್ಕೆಗೆ ಯಾಕೆ ಕರಳಲ್ಲಿ ಉರಿ ಆಗಬೇಕು, ಎಲ್ಲೆಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದ ರೀತಿಯಲ್ಲಿ ಆಗಬೇಕು? ಈತ ನಿಮ್ಮ ನಾಯಕ. ನೋಡಿ, ಅಲ್ಲಿದ್ದಿದ್ದು ಸುಳ್ಳನ್ನ ಇಲ್ಲೇ ಕಣ್ಣೆದುರುಗಡೆನೇ ಸುಳ್ಳು. ಯಾಕೆಂದರೆ JP ನಡ್ಡಾ ಅವ್ರ ಮನೆಗೆ ಇವ್ರು ವಕ್ತಾರರಿಬ್ಬರು ಹೋಗಿದ್ರಲ್ಲಪ್ಪ, ಸೌರವ್ ಗುಪ್ತಾ ಮತ್ತು ರಾಂಕಾ ಅನ್ನೋರಿಬ್ಬರು, ಅವ್ರ ಮೊಬೈಲ್ ಕಿತ್ಕೊಂಡಿದ್ರು ಅಂತ. ಅವ್ರ ಮೊಬೈಲ್ ತೊಡೆ ಮೇಲೇ ಇತ್ತು. ಹಸಿ ಸುಳ್ಳುಗಳು ಹೇಳ್ತಾನೆ. ಇವರಪ್ಪ ಚಿಕ್ಕಪ್ಪ ಇದ್ದಾರಲ್ಲ, ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲು, ಮತ್ತು ಇವಾಗ ಸೋದರ ಮಾವಂದಿರೆಲ್ಲ ಉಟ್ಕೊಂಡ್ಬಿಟ್ಟವ್ರೆ ಕಾಂಗ್ರೆಸ್ ಪಾರ್ಟಿ. ಇವಾಗ ಇವ್ರು ಸೋದರ ಮಾವ ಇದ್ದಂಗೆ. ಯಾಕೆ ಅಂತಂದರೆ ಕಪಿಲ್ ಸಿಬ್ಬಲ್ ಅವ್ರ ಮನೆಯಲ್ಲಿ ರಹಸ್ಯವಾದ ಬೈಠಕ್ ಮಾಡಿದ್ದಾರೆ ಇವರು. ಏನಕ್ಕೆ ಅಂತ ಹೇಳಿದ್ರೆ, ಯಾರ್ಯಾರನ್ನು ಇವಾಗ ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇರೋವಂಥ ಒಂದು ಸ್ಪಷ್ಟೀಕರಣ
ಸಮೀಕರಣ ಏನು ಅಂತಂದರೆ ಯಾರ್ಯಾರು ವಿದ್ಯಾರ್ಥಿಗಳನ್ನ ಒಳಗಡೆ ಹೇಳ್ಕೊಂಡು ಹೋಗ್ಬಿಡ್ತಾರೋ ಅವ್ರಿಗೆ ನ್ಯಾಯಾಲಯದಲ್ಲಿ ಒಂದು ಬೇಲನ್ನು ಕೊಡಿಸುವಂಥದ್ದು ಮತ್ತು ಅವ್ರ ಮೇಲೆ FIRಗಳು ಆಗ್ದಂಗೆ ನೋಡ್ಕೊಳೋದಕ್ಕೆ ಇವರೊಂದು ಆಫೀಸ್ ಓಪನ್ ಮಾಡ್ತಾರಂತೆ ವೆಬ್ಸೈಟ್ ಮುಖಾಂತರ. ಅದರಲ್ಲಿ ಎಲ್ಲರೂ ಯಾರ್ಯಾರು ವಿದ್ಯಾರ್ಥಿಗಳ ಮೇಲೆ ಒಂದು ಕೇಸ್ಗಳು FIRಗಳು ಬೀಳುತ್ತೋ ಇವ್ರ ಸಹಾಯವನ್ನು ಕೇಳಿದ್ರೆ ಇವರು ಅದಕ್ಕೆ ಸಹಾಯವನ್ನು ಮಾಡ್ತಾರೆ. ಅಂದರೆ ನ್ಯಾಯಾಂಗದಲ್ಲಿ ಸಹಾಯ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕೆ ಕಪಿಲ್ ಸಿಬಲ್ ಅವರು ಮಾರ್ಗದರ್ಶನ ಕೊಡೋದು. ನೋಡ್ರಿ, ಇದನ್ನು ನಂಬುವಂಥ ಪರಿಸ್ಥಿತಿ ಇದೆ. 1 ಕೋಟಿ ರೂಪಾಯಿ ದೇಣಿಗೆ ಬೇರೆ ಕೊಟ್ಟಿದ್ದಾರೆ ಅವರು ಅದಕ್ಕೆ. ಅಂದರೆ ಇಲ್ಲಿರೋವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಅಭಿಜಿತ್ ದೀಪ್ಕೆಯನ್ನು ಇಟ್ಕೊಂಡು ಒಂದಷ್ಟು ರಾಜಕಾರಣ ಮಾಡಬೇಕು ಅಂತ. ಕನ್ನಯ್ಯ ಕುಮಾರ್ನೆಲ್ಲ ಇಟ್ಕೊಂಡು ಮಾಡ್ರಲ್ಲ ಆವಾಗ ಕಾಂಗ್ರೆಸ್ ಪಾರ್ಟಿಯವರು ರಾಜಕೀಯನ, JNU ವಿದ್ಯಾರ್ಥಿ, ಅವನು ಇವತ್ತು ಯಾತಾಗೋದನ್ನೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಅಭಿಜಿತ್ ದೀಪ್ಕೆಯನ್ನು ಕೂಡ ಇಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಮನಸ್ಸಿನ ಒಳಗಡೆ ಇರೋವಂಥ ವಿಚಾರ. ಹಾಗಾಗಿ ಕಪಿಲ್ ಸಿಬ್ಬಲ್ ಅವ್ರನ್ನ ಮೆಲ್ಲಗೆ ಚೂಬಿಟ್ಟು ನಿಮ್ಮ ಮೇಲೆ ಕೇಸ್ಗಳಾಗ್ದಂಗೆ ನೋಡ್ಕೊಳ್ತೀವಿ ಅಂತ ಅವ್ರನ್ನ ರೊಚ್ಚಿಗೆಬ್ಬಿಸಿ ರತ್ನ ಅನ್ನೋವಂಥ ಇನ್ನೊಬ್ಬರು ವಕ್ತಾರರನ್ನ ಅಲ್ಲಿ ಸೇರಿಸಿ ಆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಯಾರ್ಯಾರು ಗಲಾಟೆ ಮಾಡಿದಾರೋ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಾದ್ಮೇಲೆ ಸೌರವ್ ದಾಸ ನಿನ್ನೆ ಬಂದ್ಬಿಟ್ಟು ಹೇಳ್ತಾನೆ, ನಾವು ಇಟ್ಟಿರುವಂಥ ಬೇಡಿಕೆ ಏನು ಅಂದರೆ ಯಾವುದೇ ವಿದ್ಯಾರ್ಥಿಗಳ ಮೇಲೆ ಇದಾಗಬಾರ್ದು, FIRಗಳಾಗಬಾರ್ದು ಅಂತ. ಅಲ್ಲ ರೀ, ಗಲಾಟೆ ಮಾಡಿದವ್ರು ವಿದ್ಯಾರ್ಥಿಗಳು ಹೆಂಗಾಗ್ತಾರೆ ಅನ್ನೋಂಥ ಪ್ರಶ್ನೆಗೆ ಸೌರವ್ ದಾಸ್ ಉತ್ತರವನ್ನು ಹೇಳಬೇಕು. ಆದರೆ ವಿಪಕ್ಷಗಳ ಮೊಂಡುತನ ಹೆಂಗಿದೆ ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಸರ್ಕಾರ ಹಿಂದೂ ಮುಸ್ಲಿಂ ಅಂತ ನೋಡ್ತಾ ಇದೆ, ಹಿಂದೂ ಮುಸ್ಲಿಂ ಅಂತ ನೋಡ್ತಾ ಇದೆ. ಮುಸಲ್ಮಾನರ ಮೇಲೆಲ್ಲ FIR ಹಾಕ್ಬಿಡ್ತಾರೆ, ಮುಸಲ್ಮಾನರು ವಿದ್ಯಾರ್ಥಿಗಳ ಮೇಲೆ ಅಂತ. ಆ ಜುನೈದ್ ಇದನ್ನೆಲ್ಲ ಊಟ ತಂದು ಕೊಡ್ತಿದ್ದವನು ಅವನು ಯಾವ ರೀತಿಯಾಗಿ ವಿದ್ಯಾರ್ಥಿ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪಷ್ಟತೆಯನ್ನು ಪಡಿಸ್ಬೇಕು. ಅವ್ರಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ಎಲ್ಲಿಂದ ಬಂತು ಅನ್ನೋದನ್ನು ಸ್ಪಷ್ಟತೆಯನ್ನು ಪಡಿಸ್ಬೇಕು. ಅದನ್ನು ಟ್ರ್ಯಾಕ್ ಮಾಡಬಾರ್ದಾ ಹೇಳಿ? ಸುಪ್ರೀಂ ಕೋರ್ಟೇ ಹೇಳಿದೆ. ಏನಂತ ಹೇಳಿದ್ರೆ, ಯಾರ್ಯಾರು ಗಂಭೀರ ಅಪರಾಧಗಳ ಹಿನ್ನೆಲೆಯಲ್ಲಿ ಭಾಗಿಯಾಗಿದ್ದಾರೋ ಅಂಥವ್ರನ್ನ ಬಿಡುವಂಥ ಸ್ಪಷ್ಟತೆಯೇ ಇಲ್ಲ. ಆದರೆ ಒಬ್ಬ ರಹೀಮ್ ಖಾನ್ ಅನ್ನುವಂಥ ಒಬ್ಬ ಸಂಸದ ಏನು ಹೇಳ್ತಾನೆ ಅಂದರೆ ಫೇಶಿಯಲ್ ರೆಕಗ್ನೈಸಿಂಗ್ ಸಿಸ್ಟಮ್ ಏನಿದೆ ಇದು ವಿದ್ಯಾರ್ಥಿಗಳ ಗೌಪ್ಯತೆಯನ್ನು ಕಸ್ಕೊಂಡ್ಬಿಡುತ್ತಂತೆ. ಅಲ್ರಿ, ಆದಿ ಬೀದಿಯಲ್ಲಿ ಬಂದು ಈ ದೇಶದ ಪ್ರಧಾನ ಮಂತ್ರಿ ಮೇಲೆ ಅಸಭ್ಯವಾದ ಅಶ್ಲೀಲವಾದ ಭಾಷೆಯನ್ನು ಬಳಸ್ತಾರೆ ಅಂತ ಹೇಳಿದ್ರೆ, ಏನೋ ನನಗೊಂದಷ್ಟು ವ್ಯೂಸ್ ಬರಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಆದಿ ತಪ್ಪಿಸ್ತಾರೆ ಈ ಮಕ್ಕಳನ್ನೆಲ್ಲ ಅಂತ ಹೇಳಿದ್ರೆ, ಅವರ ಗೌಪ್ಯತೆ ವಿಚಾರ ಎಲ್ಲಿ ಬರುತ್ತಿಲ್ಲಿ? ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಯನ್ನು ಹುಡ್ಕೋದಕ್ಕೋಸ್ಕರ ಡೆವಲಪ್ ಮಾಡಿರುವಂಥ ಒಂದು ತಂತ್ರಜ್ಞಾನ ಅದು. ಅದರ ಅಂಡರಲ್ಲಿ ಅವನ ಅಪರಾಧಿ ಹಿನ್ನೆಲೆಯ ಮಾಹಿತಿಯನ್ನು ಅಲ್ಲಿ ಯಾರು ಕಮಾಂಡ್ ಸೆಂಟರ್ ಅನ್ನೋಂಥ ವೆಹಿಕಲ್ ಇರುತ್ತೆ, ಅಲ್ಲಿ ಕೂತಿರುವಂಥ ಪೊಲೀಸರಿಗೆ ಅದು ಒದಗಿಸ್ಕೊಡುತ್ತೆ. ಅವನ್ನ ಟ್ರ್ಯಾಕ್ ಮಾಡಿ ಇವತ್ತು ಎಳ್ದಿಕ್ಕೆ ತೊಗೊಂಬಂದು ಒಳಗಡೆ ಹಾಕುವಂಥ ಕೆಲಸ ನಡೀತಿದೆ. ಇದನ್ನು ಕಟ್ಕೊಂಡು ಈ ಸಾಂಸದರಿಗೆ ಏನಾಗಬೇಕಾಗಿದೆ ಅನ್ನೋಂಥ ಪ್ರಶ್ನೆನ ನಾವು ಕೇಳಬೇಕಾಗಿರ್ತಕ್ಕಂಥದ್ದು. ಅಂದರೆ ಒಬ್ಬ ವ್ಯಕ್ತಿ ಬಂದು ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಭಟನೆ ಏನು ಮಾಡ್ತಾಯಿದ್ರೆ ಅದರಲ್ಲಿ ಗೌಪ್ಯತೆಯ ವಿಷಯ ಏನು ಬರುತ್ತೆ? ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಯಾರು ನಿಜವಾದ ವಿದ್ಯಾರ್ಥಿಗಳಿದ್ದಾರೋ ಇದು ಬೇಡಿಕೆ ಇಟ್ಟಾಗಲೂ ಕೂಡ ಸಂಧಾನ ಆಗಿರೋದು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಎಲ್ಲರದ್ದು ಯಾರ್ಯಾರು ಈ ಗಲಭೆಯಲ್ಲಿ ಭಾಗವಹಿಸಿದ್ದಾರೋ ಅವ್ರ ಮೇಲೆ FIR ಆಗೇ ಆಗುತ್ತೆ. ಅದು ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು CRPF ಯೋಧರಿರ್ಬೋದು, ನಮ್ಮ ಸೇನಾ ಯೋಧರಿರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಅವ್ರ ತಲೆಗಳೆಲ್ಲ ಹೊಡೆದಾಕಿದ್ರಲ್ಲಪ್ಪ, ಅವರೆಲ್ಲ ನಿಮ್ಮನೆಯಲ್ಲಿ ತಂದೆ ತಾಯಿ ಇಲ್ವಾ? ವಿದ್ಯಾರ್ಥಿಗಳು ಯಾರ್ಯಾರು ಜೆನ್ಸಿಗಳಿದ್ದೀರಾ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನೀವು ನಾಶ ಮಾಡಿರತಕ್ಕಂಥದ್ದು, ಪ್ರಧಾನಮಂತ್ರಿಗಳ ಬಗ್ಗೆ ಅಸಭ್ಯವಾದ ಭಾಷೆ, ಅದನ್ನು ಹೇಳೋಕ್ಕಾಗೋದಿಲ್ಲ. ಒಬ್ಬಳು ವಿದ್ಯಾರ್ಥಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, आपको पता नहीं है क्या ಮೋದಿಗೂ ಪೀರಿಯಡ್ಸ್ हो रहा है, ಅಂದರೆ ಋತುಸ್ರಾವ ಆಗ್ತಿದೆ ಮೋದಿಗೆ, ಪ್ರೆಗ್ನೆಂಟ್ ಆಗಿ ಮಗುನೂ ಹುಟ್ಟುವಂಥ ಕಾಲ ಬರುತ್ತೆ ಅಂತಳಲ್ರಿ ಇವಳು ಈ ದೇಶದ ವಿದ್ಯಾರ್ಥಿನ. ಹೇಳ್ರಿ, ಭಾರತ್ ತೇರೆ ಟುಕಡೆ ಹೋಂಗೆ ಅಂತ ಹೇಳೋರು ವಿದ್ಯಾರ್ಥಿಗಳ, ಅಲ್ಲಾ ಸಿರ್ಫ್ ತೇರಾ ನಾಮ್ रहेगा ಅಂತ ಹೇಳೋರು ಈ ದೇಶದ ವಿದ್ಯಾರ್ಥಿಗಳ. ಅಲ್ಲಾನ ನಾಮ್ ಇದ್ದೇ ಇರುತ್ತೆ, ಆದರೆ ಈ ದೇಶದಲ್ಲಿ ಅಲ್ಲಾನ ಹೆಸರು ಮಾತ್ರ ಇರಬೇಕು ಅಂತ ಹೇಳೋರು ವಿದ್ಯಾರ್ಥಿಗಳೇನ್ರಿ? ಒಂದು ಟಮಟೆ ಹಿಡ್ಕೊಂಡು ಟಂಪ ಅಂತ ಬಡ್ಕೊಂಡು ಬಾಯಿಗೆ ಬಂದಂಗೆಲ್ಲ ಬಡ್ಕೊಂಡಿರೋರು ವಿದ್ಯಾರ್ಥಿಗಳಾಗ್ತಾರೇನ್ರಿ ಅವರು? ಹಾಗಾಗಿನೇ ಜೆನ್ಸಿಗಳು ಅಂತ ಇವತ್ತು ಯಾರಿದ್ದೀರಾ ನೀವು, ಈ ಅಭಿಜಿತ್ ದೀಪ್ಕೆ ಇರ್ಬೋದು, ಸೌರವ್ ದಾಸ್ ಇರ್ಬೋದು, ಈ ರಾಂಕಾ ಇರ್ಬೋದು, ಈ ರತ್ನ ಇರ್ಬೋದು, ಈ ರೀತಿಯಾದವ್ರು ಏನು ಇವತ್ತು ಉಟ್ಕೊಂಡಿದ್ದಾರೆ, ನಾವು ವಿದ್ಯಾರ್ಥಿಗಳನ್ನ ನಿಮ್ಮನ್ನೊಂದು ದೊಡ್ಡ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಇವರು ಹಿನ್ನೆಲೆ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಹೆಂಗಾದರೂ ಮಾಡಿ ಈ ಸರ್ಕಾರವನ್ನು ಬೀಳಿಸ್ಬೇಕು ಅನ್ನೋದೇ ಹೊರತು ನಿಮಗೆ ನ್ಯಾಯ ಕೊಡಿಸೋವಂಥ ಯಾವುದೇ ಪ್ರಮೇಯ ಇಲ್ಲಿಲ್ಲ. ಸರ್ಕಾರನೇ ಸ್ಪಂದಿಸಬೇಕು, ಸರ್ಕಾರದ ಎಲ್ಲ ರಾಜಕೀಯ ಪಕ್ಷಗಳು ಸ್ಪಂದಿಸಬೇಕು, ಮತ್ತು ಯಾರ್ಯಾರು ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ಅಧಿಕಾರಿಗಳಿರ್ತಾರೆ ಅವರು ಒಂದು ನೈತಿಕ ಜವಾಬ್ದಾರಿಯನ್ನು ಹೊರಬೇಕು. ಬಹುಮುಖ್ಯವಾಗಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಖಾಸಗೀಕರಣ ಆಗಿದೆಯಲ್ಲ ಇವತ್ತು ಶಿಕ್ಷಣ ವ್ಯವಸ್ಥೆ, ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದಾವಲ್ಲ ಅವುಗಳ ಒಂದು ಅಸ್ತಿತ್ವನೇ ಹೊರಟೋಗ್ಬೇಕು ಈ ದೇಶದಲ್ಲಿ. ಸರ್ಕಾರಿ ವ್ಯವಸ್ಥೆಯಲ್ಲಿ ಶಿಕ್ಷಣ ನಡಿಬೇಕು.
ಆದರೆ ಇವಾಗ ಯಾರ್ಯಾರು ಸಂಸದರಿದ್ದಾರೋ ಯಾರ್ಯಾರು ಶಾಸಕರಿದ್ದಾರೋ ಅವ್ರದ್ದೇ ಎಲ್ಲ ಶಿಕ್ಷಣ ಸಂಸ್ಥೆಗಳಿರೋದು. ಅವ್ರು ನಿಮ್ಗೆ ಹೆಂಗೆ ಮಾಡೋದಕ್ಕೆ ಬಿಡ್ತಾರೆ ಅನ್ನೋವಂಥದ್ದೇ ಪ್ರಶ್ನೆ. ಇದು ಕೇವಲ ನರೇಂದ್ರ ಮೋದಿ ಅವರ BJP ಪಕ್ಷದ ಒಂದೇ ಹೊಣೆಗಾರಿಕೆ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ಹೊಣೆಗಾರಿಕೆ ಇದೆ ಇದರಲ್ಲಿ. ಹಾಗಾಗಿ ಈಗ ಯಾರ್ಯಾರು ಅಪರಾಧಿ ಹಿನ್ನೆಲೆಯನ್ನು ಹೊಂದಿದ್ದಾರೋ ಅವ್ರನ್ನ ಒಂದು ಬಂಧನ ಮಾಡಿ ಅವ್ರ ಮೇಲೆ ಕಾನೂನಿನ ಕ್ರಮ ಆದರೆ ಈ ಅಭಿಜಿತ್ ದೀಪ್ಕೆಗೆ ಯಾಕೆ ಒಡ್ಲಲ್ಲಿ ಉರಿ ಆಗಬೇಕು, ಸೌರವ್ ದಾಸನ್ಗೆ ಯಾಕೆ ಒಡ್ಲಲ್ಲಿ ಉರಿ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ 21 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡೋದ್ರು, ಅವ್ರ ಬಗ್ಗೆ ಇಷ್ಟೊಂದು ಒಂದು ಕರುಣೆಯನ್ನು ವ್ಯಕ್ತಪಡಿಸೋದು, ಅವ್ರ ಬಗ್ಗೆ ಮಾನವೀಯತೆ ಇಲ್ವಾ ಅನ್ನೋಂಥ ಪ್ರಶ್ನೆಗಳನ್ನ ಕೇಳಿದ್ನಲ್ಲ. ಈ ಒಂದು ತಂಡ ಏನಿತ್ತು ಒಂದು 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ದಾರಲ್ರಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೊಗೊಂಡಾಗ ಅವಾಗ ಇವ್ರ ಮನಸ್ಥಿತಿ ಆಚೆ ಕಡೆಗೆ ಬಂದಿರೋದು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರೋ ಅಂಥದ್ರ ಬಗ್ಗೆನೂ ಇವ್ರ ಕ್ರಮವನ್ನು ಕೈಗೊಳ್ಳಿ, ಹೋಗಲಿ ಅಲ್ಲಿ ಹೋರಾಟ ಮಾಡಲಿ. ಪಂಜಾಬಲ್ಲಿ ಹೋಗಲಿ, ಮೊದಲು ಅವ್ರದ್ದೇ ಸರ್ಕಾರ ಆಮ್ ಆದ್ಮಿ ಪಾರ್ಟಿ ಅಲ್ಲಿರೋದು, ಅಲ್ಲೋಗ್ಬಿಟ್ಟು ರಾಜೀನಾಮೆಯನ್ನು ಪಡೀಲಿ ಅಲ್ಲಿರೋ ಶಿಕ್ಷಣ ಸಚಿವಂದು. ಯಾಕೆಂದರೆ ನಡೆದಿರೋ ಅಂಥ 4 ವರ್ಷಗಳಲ್ಲಿ ನೇಮಕಾತಿಗಳಲ್ಲಿ ಸಾಕಷ್ಟು ನೇಮಕಾತಿಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅಂತಕ್ಕಂಥದ್ದು ವಿಚಾರ. ಕರ್ನಾಟಕದಲ್ಲೂ ಅದೇ ರೀತಿಯಾಗಿ ಆಗಬೇಕು. ಹಾಗಾಗಿ ಸರ್ಕಾರ ಇಲ್ಲಿ FIRಗಳನ್ನು ಯಾರು ಮೂಲತಃ ವಿದ್ಯಾರ್ಥಿಗಳಿದ್ದಾರೋ ಅವ್ರದನ್ನು ಮಾತ್ರ ವಾಪಸ್ ತಗೋಬೇಕು. ಕ್ರಿಮಿನಲ್ ಹಿನ್ನೆಲೆ ಇರೋವಂಥವ್ರದನ್ನು ಯಾರ್ದೂ ಕೂಡ FIRನ್ನು ಹಿಂಪಡಿಬಾರ್ದು ಅನ್ನೋಂಥ ಬೇಡಿಕೆಯನ್ನು ನಾವು ಇಡ್ತಿದ್ದೀವಿ. ಅಷ್ಟಕ್ಕೂ ಅಭಿಜಿತ್ ದೀಪ್ಕೆ ಇದ್ದಾರಲ್ಲ, ಅಭಿಜಿತ್ ದೀಪ್ಕೆ ಅವರೇ ಹೇಳ್ದಂತೆ ಆ ಒಂದು ಚಳುವಳಿಯಲ್ಲಿ ಬಂದು ಆ ಆಂದೋಲನ ಪ್ರತಿಭಟನೆಯ ಒಳಗಡೆ ಬಂದು ಯಾರ್ಯಾರು ಕಲ್ಲುಗಳನ್ನು ಹೊಡೆದಿದ್ದಾರೋ, ಯಾರ್ಯಾರು ಪೊಲೀಸರಿಗೆ ಹೊಡೆದಿದ್ದಾರೋ, ಯಾರ್ಯಾರು ಪೆಪ್ಪರ್ ಸ್ಪ್ರೇ ಮಾಡಿದಾರೋ, ಯಾರ್ಯಾರು ಅನೈತಿಕ ಚಟುವಟಿಕೆಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಅಂತ ಇವತ್ತು ಮಾಧ್ಯಮಗಳಲ್ಲಿ ಬರ್ತಿದೆ. ಅವರೆಲ್ಲರೂ ಕೂಡ BJPಯ ಗೂಂಡಾಗಳು. ಅವ್ರನ್ನ ಹಿಡಿದು ಒಳಗಡೆ ಹಾಕಿದ್ರೆ ಅಭಿಜಿತ್ ದೀಪ್ಕೆ ಯಾಕೆ ಅವರ ರಕ್ಷಣೆಗೆ ನಿಂತ್ಕೊತಾನೆ ಅಂತ ಇವತ್ತು ಜೆನ್ಜಿಗಳ ಒಬ್ಬ ನಾಯಕ ನಾನು ಅಂತ ಹೇಳ್ಕೊಳ್ತಾ ಇರುವಂಥ ಅಭಿಜಿತ್ ದೀಪ್ಕೆ ಉತ್ತರವನ್ನು ಕೊಡಬೇಕಾಗಿರುವಂಥ ಒಂದು ಜಾಗದಲ್ಲಿ ಇವತ್ತು ನಿಂತಿದ್ದಾನೆ ಇವನು. ಅಂದರೆ ಈತ ಹೆಂಗೆ ಅಂದರೆ ಮಗುವನ್ನು ಚಿವುಟಿ ತೊಟ್ಲನ್ನು ತೂಗುವಂಥ ಕೆಲಸ ಮಾಡ್ತಾನೆ. ರಾಹುಲ್ ಗಾಂಧಿ ಅವ್ರು ಹೆಂಗೆ ಇವಾಗ ಕಪಿಲ್ ಸಿಬ್ಬಲ್ ಅವ್ರನ್ನ ಬಿಟ್ಬಿಟ್ಟು ಈ ವಿಷಯನ ಇನ್ನೂ ದೊಡ್ಡದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀಯಾರೋ, ಅದೇ ರೀತಿಯಾಗಿ ಅಭಿಜಿತ್ ದೀಪ್ಕೆ ಕೂಡ ವಿದ್ಯಾರ್ಥಿಗಳನ್ನು ಚಿವುಟು ಬಿಟ್ಟು ತೊಟ್ಲನ್ನು ತೂಗೋದು ಅನ್ನೋಂಥ ಕೆಲಸಕ್ಕೆ ಈ ದೇಶದ ಜನ ಆಸ್ಪದವನ್ನು ಕೊಡಲ್ಲ. ಯಾಕೆಂದರೆ ಇವತ್ತು ದೇಶದಾದ್ಯಂತ ಒಂದು ಬೆಳವಣಿಗೆಗಳು ನಡೀತಿದೆ. ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ವ್ಯೂಸ್ಗೋಸ್ಕರ ಅಥವಾ ಇವರ ಒಂದು ಎತ್ಕಟ್ಟಿದಾರಲ್ಲ, ಇವರು ರಚ್ಗೆಬ್ಸಿದಾರಲ್ಲ ನಿಮ್ಮನ್ನು ಜೆನ್ಜಿಗಳ್ನ, ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಮಗೊಂದಷ್ಟು ವ್ಯೂಸ್ ಬರಲಿ ಅಂತ ಅಲ್ಲ ರೀ. ಈ ದೇಶದಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ಸಂವಾದವನ್ನು ನಡೆಸಬೇಕು, ಅವ್ರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿರಬೇಕು ಅಂತ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದ್ರೂ ಕೂಡ ಪ್ರಧಾನಮಂತ್ರಿಗಳು ಸೆಲ್ಫಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ ಅಪ್ಡೇಟ್ ಮಾಡಿ ನಾನು ನಿಮ್ಮ ಪರವಾಗಿದ್ದೀನಿ, ನಿಮಗೆ ಕೆಲಸ ಮಾಡ್ತೀನಿ ಅಂದರೆ ಮೇಟಾ ಅನ್ನೋವಂಥ ಒಂದು ಕಂಪನಿ ಇದೆಯಲ್ಲ ಫೇಸ್ಬುಕ್ಕು ಪ್ರಧಾನಮಂತ್ರಿಯವರ ವಿಡಿಯೋನೇ ಡೆಲೀಟ್ ಮಾಡಿದೆ ಕಣ್ರಿ. ಕೇಳಿದ್ರೆ ಕೊಟ್ಟಿರೋವಂಥ ಸ್ಪಷ್ಟೀಕರಣ ಏನೋ ತಾಂತ್ರಿಕ ದೋಷದಿಂದ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ದೇಶದ ಪ್ರಧಾನಮಂತ್ರಿ ವಿಡಿಯೋ ಡೆಲೀಟ್ ಆಗುತ್ತೆ ಅಂದರೆ ಎಲ್ಲಿದೆ ಗೌಪ್ಯತೆಯ ವಿಷಯ ಅನ್ನೋದನ್ನು ನಾವು ಹೇಳ್ಬೇಕಿಲ್ಲಿ. ಇದರಿಂದ ವಿದೇಶಿ ಕೈವಾಡ ಇಲ್ವಾ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಹೇಳಿದ ಮೇಲೆ ಕ್ಷಮೆ ಯಾಚನೆ ಮಾಡಿ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತಿದ್ದಾರೆ. ಅಂದರೆ ಒಬ್ಬ ಪ್ರಧಾನಮಂತ್ರಿಗೆ ಈ ಮೇಟಾ ಅನ್ನೋವಂಥ ಒಂದು ಸಂಸ್ಥೆ, ಫೇಸ್ಬುಕ್ ಅನ್ನೋವಂಥ ಸಂಸ್ಥೆ ಇದೆಯಲ್ಲ, ಇದು ಮಾಡ್ತಾ ಇರೋವಂಥ ಉಪಕಾರನ ಇದು. ಇದರಿಂದ ದೇಶ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋದು ಇದಕ್ಕಿಂತ ಒಂದು ಜೀವಂತ ಸಾಕ್ಷಿ ಬೇಕೇನ್ರಿ. ಹಾಗಾಗಿ ಅಭಿಜಿತ್ ದೀಪ್ಕೆ ಇದೆಯಲ್ಲಪ್ಪ, ನೀನು BJP ಗೂಂಡಾಗಳನ್ನ ಒದಿತಾರೋ, ಬೆನ್ಮೇಲೆ ಒದಿತಾರೋ, ಕಾಲು ಮುರಿತಾರೋ, ಇಲ್ಲ ಬಿಲ್ಲದಲ್ಲಿ ಅಡಗಿದ್ರೆ ಬಾಲ ಹಿಡ್ಕೊಂಬಂದು ಎಳ್ಕೊಂಡು ಹೋಗ್ತಾರೋ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ನೀನೇನಾದರೂ ಕ್ರಿಮಿನಲ್ ಹಿನ್ನೆಲೆ ಇರೋರನ್ನ ರಕ್ಷಣೆಗೆ ನೀನು ಮುಂದಾಗ್ತೀನಿ, ಮತ್ತೆ ವೇದಿಕೆ ಮೇಲೆ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಅಂದರೆ ಜನಮಾನಸದಲ್ಲಿ ನಿನ್ನ ಬಗ್ಗೆ ಏನು ಇವತ್ತು ಒಂದು ಅಭಿಪ್ರಾಯ ನಿರ್ಮಾಣ ಆಗಿದೆ ಅದನ್ನು ಕಳ್ಕೊಂಡ್ಬಿಡ್ತೀಯ. ನಿನ್ನ ಹೋರಾಟ ಹಾದಿ ತಪ್ಪೋಗುತ್ತೆ, ತಪ್ಪೋಗುತ್ತೆ. ಯಾರು ನಿನ್ನ ಬೆಂಬಲಕ್ಕೆ ನಿಂತ್ಕೊಳಲ್ಲ. ಮತ್ತು ಜೆನ್ಜಿಗಳು ನೀವು ಭಾಳ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ, ಇವರು ನಿಮ್ಮನ್ನು ಎತ್ತು ಕಟ್ಟಿ ರಚ್ಗೆಬ್ಬಿಸಿ ಗಲಭೆಗಳು ಮಾಡಿ ನಿಮ್ಮನ್ನು ಕ್ರಿಮಿನಲ್ಗಳನ್ನು ಮಾಡಿ ರಸ್ತೆಗೆ ಬಿಟ್ಬಿಟ್ಟು ಹೋಗ್ತಾರೆ. ಅವಾಗ ಯಾವ ಅಭಿಜಿತ್ ದೀಪ್ಕೆನೂ ಬರಲ್ಲ, ಯಾವ ರಾಂಕನೂ ಬರಲ್ಲ, ಸೌರವ್ ದಾಸನೂ ಬರಲ್ಲ. ಅವ್ನು ದುಡ್ಡು ಮಾಡ್ಕೊಂಡೋಗಿ ಮನೇಲಿ ನಿಂತ್ಕೊಂತಾನೆ. ಯಾಕೆ ಅಂತ ಹೇಳಿದ್ರೆ ಒಂದು ಹೋರಾಟ ಅಂದರೆ ಅದರಲ್ಲಿ ಸ್ಪಷ್ಟವಾದಂಥ ಸಿದ್ಧಾಂತ ಇರಬೇಕು. ಈ ಸಿದ್ಧಾಂತ ಅನ್ನೋದು ಇವ್ರಿಗೆ ಯಾರಿಗೂ ಕಂಡು ಬರ್ತಿಲ್ಲ. ಇವ್ರ ಅಪ್ಪ, ಚಿಕ್ಕಪ್ಪ, ಸೋದರ ಮಾವ ಇವರೆಲ್ಲ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋದನ್ನು ನೀವೆಲ್ಲರೂ ನೆನ್ಪಿಟ್ಕೊಳ್ಳಿ. ಅಭಿಜಿತ್ ದೀಪ್ಕೆ ನಾನು ನೇರವಾಗಿ ನಿನಗೆ ಸವಾಲನ್ನು ಹಾಕ್ತಾಯಿದ್ದೀನಿ. BJPಗಳ ಗೂಂಡಾಗಳನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ನಿನಗೆ ಏಕೆ ಬೇಕು? ಹಾಗಾಗಿನೇ ನಾನು ನಿನ್ನ ಮುಂದೆ ಈ ಪ್ರಶ್ನೆಯನ್ನು ಇಡ್ತಾ ಇರ್ತಕ್ಕಂಥದ್ದು. BJPಯ ಗೂಂಡಾಗಳ
ರಕ್ಷಣೆಗೆ ನಿಂತಿದೆಯಾ CJP ಅಂತ. ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ CJP ಪಕ್ಷ BJPಯ ಗೂಂಡಾಗಳ ರಕ್ಷಣೆಗೆ ನಿಂತ್ಕೊಬಾರ್ದು ಅಂತ ಹೇಳುವ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.